ಇನ್ನು RSS ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ನಡುವಿನ ಒಂದು ಸಂಘರ್ಷ ಮತ್ತೆ ಮುಂದುವರಿತಾ ಇದೆ. ಇದಕ್ಕೂ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ. RSSಗೆ ನಮಸ್ತೆ ಸದಾ ವತ್ಸಲೆ ಅಷ್ಟೇ ಮುಖ್ಯ ಅಂತ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. RSS ಬ್ರಿಟಿಷರ ಪರವಾಗಿತ್ತು ಅಂತ ಕಾಂಗ್ರೆಸ್ ಅಧ್ಯಕ್ಷ ಹೇಳಿಕೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಗೀತೆ ವಂದೇ ಮಾತರಂನ ಮುಖ್ಯ ಚರಣಗಳನ್ನು ಕತ್ತರಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ಅಪಮಾನ ಮಾಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಆರೋಪ ಮಾಡಿದರು. ಬಿಜೆಪಿಗೆ ಈಗ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಘೋಷಿತ ರಕ್ಷಕರು ಅಂತ ಹೇಳಿಕೊಳ್ಳುವಂತಹ RSS ಮತ್ತು ಬಿಜೆಪಿ ತಮ್ಮ ಶಾಖೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ವಂದೇ ಮಾತರಂ ಅಥವಾ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಯಾವತ್ತೂ ಕೂಡ ಹಾಡಿಲ್ಲ. ಇದರ ಬದಲಾಗಿ ಕೇವಲ ನಮ್ಮ ಸದಾವಸ್ತಲೆ ಹಾಡನ್ನು ಮುಂದುವರಿಸಿದ್ದಾರೆ. ಇದು ರಾಷ್ಟ್ರಗಾನವಲ್ಲ, ಅವರ ಸಂಘಟನೆಯನ್ನು ವೈಭವೀಕರಿಸುತ್ತೆ. 1925ರಲ್ಲಿ RSS ಸ್ಥಾಪನೆಯಾದಾಗಿನಿಂದ ವಂದೇ ಮಾತರಮನ್ನು ಹಾಡಿಲ್ಲ. ಅದರ ಜೊತೆಗೆ ಪಠ್ಯಗಳು ಅಥವಾ ಸಾಹಿತ್ಯದಲ್ಲಿ ಒಮ್ಮೆಯೂ ಕೂಡ ಈ ಹಾಡಿನ ಉಲ್ಲೇಖ ಇಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಬ್ರಿಟಿಷರನ್ನ ಬೆಂಬಲಿಸಿತ್ತು. 52 ವರ್ಷಗಳ ಕಾಲ ತನ್ನ ಕಚೇರಿಗಳಲ್ಲಿ ರಾಷ್ಟ್ರಧ್ವಜ ಕೂಡ ಹಾರಿಸಲಿಲ್ಲ ಅಂತ ಕಿಡಿಕಾರಿದ್ದಾರೆ. 6 ಚರಣಗಳಲ್ಲಿ 4ಕ್ಕೆ ಕೋಕ್ ಕೊಡಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು. ಬಂಕಿಂ ಚಂದ್ರರ ವಂದೇ ಮಾತರಂ ಗೀತೆಯ ಮೊದಲು 6 ಚರಣಗಳನ್ನು ಹೊಂದಿತ್ತು. ದೇವಿಯ ಆರಾಧನೆ ಕುರಿತು ಕೆಲವು ಪದಗಳು ಇದ್ದ ಕಾರಣಕ್ಕೆ ಈ ಗೀತೆಗೆ ಮುಸ್ಲಿಂ ಲೀಗ್ ವಿರೋಧ ವ್ಯಕ್ತಪಡಿಸಿತ್ತು. ಅದರ ಬೆನ್ನಲ್ಲೇ ಮೊದಲಿನ 2 ಚರಣಗಳನ್ನು ಹೊರತುಪಡಿಸಿ ಗೀತೆಯ 4 ಚರಣಗಳನ್ನು ಕೈ ಬಿಡಲಾಗಿತ್ತು. ಅಂದರೆ 2 ಚರಣಗಳನ್ನು ಮಾತ್ರ ಉಳಿಸಿಕೊಳ್ಳಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಈಗ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದೆ.